ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ವಿಡಿಯೋ ಮಾಡಾಕಿ ಈ ವಿಡಿಯೋ ಇಷ್ಟೊಂದು ಜನಕ್ಕೆ ರೀಚ್ ಆದ್ಮೇಲೆ ಕೂಡ ಈ ಕೇಸ್ ಏನಾಗುತ್ತೆ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ? ಬೇರೆ ಕೇಸ್ಗಳಿಲ್ವಾ? ಯಾವುದೇ ಒಂದು ಮರ್ಡರ್ ಆಗಿರ್ಬೋದು, ಅದಕ್ಕೆ ಜಾತಿ ಮತ್ತೆ ಧರ್ಮದ ಲೇಪನ ಇರಬೇಕು, ರಾಜಕೀಯವಾಗಿ ಹೆಲ್ಪ್ಫುಲ್ ಆಗಿರ್ಬೇಕು, ಇಂಟ್ರೆಸ್ಟಿಂಗ್ ಸ್ಟೋರಿ ಇರಬೇಕು. ನೀವು ಧರ್ಮ ಜಾತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅದೇ ಈ ವಿಡಿಯೋನ ಒಬ್ಬ ಹಿಂದೂ ಮಾಡ್ಬಿಟ್ಟಿದ್ರೆ ನಿಮ್ಗೆಲ್ಲ ಸಪೋರ್ಟ್ ಮಾಡ್ಬಿಡ್ತಿದ್ರಾ? ಖಂಡಿತ ಇಲ್ಲ. ರಂಗನಾಥ ಸ್ವಾಮಿಗೆ ಧರ್ಮಸ್ಥಳಕ್ಕೆ ಮಸಿ ಬಳಿಯೋ ಕೆಲಸವನ್ನ ಮಾಡುತ್ತಿದ್ದಾರೆ. ಹೆಂಗೆ? ಅನ್ಯಾಯನೇ ಅಲ್ವಾ? 13 ವರ್ಷದ ಹಳೆ ಕೇಸ್ ಒಂದು ಈ ತರ ವೈರಲ್ ಆಗೋದು ತುಂಬಾನೇ ರೇರು. 3-4 ದಿನದಿಂದ ತುಂಬಾ ವೈರಲ್ ಆಗ್ತಿರೋ ವಿಷಯ ಏನಂತಂದ್ರೆ ಸಮೀರ್ ಅವರು ಮಾಡಿರುವಂತಹ ಸೌಜನ್ಯ ಅವರ ಕೇಸ್ನ ವಿಡಿಯೋ. ರಿಯಲಿ ಗ್ರೇಟ್ ಬ್ರದರ್, ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ರೆ, ಒಳ್ಳೆ ಮೂವಿ ನೋಡೋ ತರ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಕು ಅಂತ ಕೂಡ ಅನ್ಸಲ್ಲ. ಪ್ರತಿಯೊಂದು ವಿಷಯನು ಆನ್ ಡಾಟ್ ಏನಿದೆ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗ್ರೇಟ್ ಬ್ರದರ್. ಬಟ್ ಈ ಕೇಸ್ ಹೊಸದಲ್ಲ, 2012ರಿಂದ ನಡೀತಿರುವಂತ ಕೇಸು. ಈ ಕೇಸ್ ಬಗ್ಗೆ ತುಂಬಾ ಜನ ವಿಡಿಯೋಸ್ ಮಾಡಿದ್ದಾರೆ. ಅದರಲ್ಲೂ ತರಡ ಏನೋ ಚಾನಲ್ ಸುಬ್ರಹ್ಮಣ್ಯ ಅವರು ಮಾಡಿದಂತ ವಿಡಿಯೋಸ್ ಅಂತೂ ಆನ್ ಡಾಟ್. ಕಾಲೇಜಿಗೆ ಹೋಗಿ ಬರ್ತಿದ್ದಂತ ಹೆಣ್ಮಗಳನ್ನ ಯಾವುದೋ ಸ್ವಾರ್ಥಕ್ಕೆ ಎಳ್ಕೊಂಡು ಹೋಗಿ ಯಾವುದೋ ರೆಸಾರ್ಟಿನೆಲ್ಲ ಕರ್ಕೊಂಡು ಹೋಗಿ ಆಕೆನ ಅತ್ಯಂತ ಕೆಟ್ಟದಾಗಿ ಆಕೆನ ಬಳಸ್ಕೊಂಡು ಒಂದು ಜಾಗಕ್ಕೆ ತಂದು ಹಾಕಿ ಆಕೆಯ ಕೈಯನ್ನ ಮರಕ್ಕೆ ಕಟ್ತಾರೆ. ಆಕೆಯ ಕೈಯನ್ನ ಮರಕ್ಕೆ ಆಕೆಯ ಟ್ಯಾಗ್ ಇರ್ತದೆ ಅದ್ರಲ್ಲಿ ಕಟ್ತಾರೆ. ಬಟ್ಟೆ ಪೂರ್ತಿ ಹರಿದೋಗ್ಬಿಟ್ಟಿದೆ, ದೇಹದ ಬೇರೆ ಬೇರೆ ಭಾಗಗಳನ್ನ ಕಚ್ಚಿ ಬಿಟ್ಟಿದ್ದಾರೆ. ಆ ಜಾಗಕ್ಕೆ ಮಣ್ಣು ಹಾಕೋಗಿದ್ದಾರೆ. ಮಣ್ಣು ಹಾಕಿದ್ದಾರೆ ಯಾಕೆ? ಕೇಸನ್ನ ಸಿಕ್ಕು ತೋರಿಸುವಂತ ಉದ್ದೇಶದಿಂದ ಮಣ್ಣು ಹಾಕೋಗಿದ್ದಾರೆ. ಹಾಗೂ ಯಾಕೆ ಇದನ್ನು ಮತ್ತೆ ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಾದ್ರೂ ಸೌಜನ್ಯನ ವಿರುದ್ಧವಾಗಿ ಮಾತಾಡ್ತಿದ್ರೆ ಅಥವಾ ಕಾಮುಕರನ್ನ ಬೆಂಬಲಿಸ್ಕೊಂಡು ಮಾತಾಡ್ತಾ ಅವ್ರಿಗೆ ಅರ್ಥ ಆಗುತ್ತೆ. ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ನಮ್ಮ ಮನೆಯ ಹೆಣ್ಮಕ್ಳಿಗಾದಾಗ ನಮಗೆ ಆ ನೋವು ಅರ್ಥ ಆಗುತ್ತೆ. ಯಾರತ್ತೋ ಮನೆಯ ಹೆಣ್ಮಕ್ಳಿಗಾದಾಗ್ಲೂ ಅದೇ ಸಂಕಟ ಆಗಬೇಕು. ಸಾಕ್ಷಿಗಳನ್ನ, ನಿಜವಾದ ಹೆಸರುಗಳನ್ನ ಬಳಸಿ ಪ್ಲೇಸ್ ಗಳನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ ವಿಡಿಯೋಗಳನ್ನೆಲ್ಲ ಒಂದಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಗೆ ಈ ವಿಷಯಗಳು ತುಂಬಾ ವರ್ಷಗಳ ಹಿಂದೆನೆ ಗೊತ್ತು. ನಮ್ಗೆ ಎಷ್ಟು ಚೆನ್ನಾಗಿ ಈ ಕೇಸ್ ಬಗ್ಗೆ ಗೊತ್ತು ಅಂತಂದ್ರೆ, ಮೀಡಿಯಾಗಳಲ್ಲಿ ಯಾವ್ದಾದ್ರು ಕೇಸ್ ಬಗ್ಗೆ ತುಂಬಾ ದಿನ ಮಾತಾಡಿದ್ರು ಅಂತಂದ್ರೆ ಇಂಥ ಯೂಸ್ಲೆಸ್ ಕೇಸ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಸೌಜನ್ಯ ಅವ್ರಿಗೆ ಇವ್ರು ಯಾರು ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ ಅಂತ ನಾವು ನಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ಮಾತಾಡ್ಕೊಂಡು ಫೀಲ್ ಮಾಡ್ತಿದ್ದಂತ ವಿಷಯ ಇದು. ಅಂಡ್ ಇವಾಗ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ವಿಡಿಯೋ ಮಾಡಾಕಿ ಈ ವಿಡಿಯೋ ಇಷ್ಟೊಂದು ಜನಕ್ಕೆ ರೀಚ್ ಆದ್ಮೇಲೆ ಕೂಡ ಈ ಕೇಸ್ ಏನಾಗುತ್ತೆ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಅಂಡ್ ವಿಡಿಯೋ ಮಾಡಿದಂತ ಆ ವ್ಯಕ್ತಿನ ನಮ್ಮ ಸಮಾಜ ಹೆಂಗ್ ಬಿಂಬಿಸ್ತಿದೆ, ಪ್ರಾಕ್ಟಿಕಲ್ ಆಗಿ ಯಾವ್ಯಾವ ತಿರುವುಗಳನ್ನ ಈ ಕೇಸು ತಗೊಬಹುದು ಮುಂದೆ, ಅಂಡ್ ನಿಜವಾಗ್ಲೂ ಸಪೋರ್ಟ್ ನಾವು ಯಾರಿಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲನೇದು, ಇವಾಗ ಆಗ್ಲೇ ಸ್ಟಾರ್ಟ್ ಆಗಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಯಾಕೆ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ? ಬೇರೆ ಕೇಸ್ಗಳಿಲ್ವಾ? ಬೇರೆ ಯಾರಿಗೂ ರೇಪ್ ಆಗ್ತಿಲ್ವಾ? ಬೇರೆ ಯಾರು ಮರ್ಡರ್ ಆಗ್ತಿಲ್ವಾ? ಅದ್ರ ಬಗ್ಗೆನೂ ಮಾತಾಡಿ. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂತಂದ್ರೆ ಎಲ್ಲ ಕೇಸ್ ಬಗ್ಗೆ ಎಲ್ಲರೂ ಮಾತಾಡಕ್ ಆಗಲ್ಲ. ಬಿಕಾಸ್ ಪ್ರತಿ 26 ನಿಮಿಷಕ್ಕೊಂದು ರೇಪದಲ್ಲಿ ನಡೆಯುತ್ತೆ. ಅದ್ರಲ್ಲಿ ಎಷ್ಟೋ ಜನ ರೇಪ್ ಅಂತ ಹೇಳಕೊಳ್ಳೋದೇ ಇಲ್ಲ. ಇನ್ನೆಷ್ಟೋ ಜನ ಫ್ಯಾಮಿಲಿ ಅವ್ರು ಹೇಳಕ್ ಬಿಡಲ್ಲ. ಇನ್ನೆಷ್ಟೋ ಜನ ಊರ್ ಬಿಟ್ಟೆ ಹೊಂಟೋಯ್ತಾರೆ. ಇನ್ನೆಷ್ಟೋ ಜನ ಸೂಸೈಡ್ ಮಾಡ್ಕೊಂತಾರೆ. ಇನ್ನೆಷ್ಟೋ ಕೇಸ್ಗಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಂಪ್ರಮೈಸ್ ಮಾಡಿ ಕಳಿಸ್ಕೊಡ್ತಾರೆ. ಒಂದ್ ಸ್ವಲ್ಪ ಜನ ಮಾತ್ರ ಹೋಗಿ ಧೈರ್ಯ ಮಾಡಿ ಕೇಸ್ ಹಾಕ್ದವ್ರಿಗೆ ಇನ್ನೂ ನ್ಯಾಯ ಸಿಗ್ತಿಲ್ಲ, ಹೋರಾಡ್ತಿದ್ದಾರೆ. ಕೆಲವು ಜನಗಳಿಗೆ ನ್ಯಾಯ ಸಿಕ್ಕಿದೆ. ಹಿಂಗಿರ್ಬೇಕಾದ್ರೆ ಎಷ್ಟು ಜನರ ಕೇಸ್ ಅಂತ ಮಾತಾಡ್ತೀರಾ? ಅಂಡ್ ಯಾವ್ಯಾವ ಕೇಸು ಅಂತ ಮಾತಾಡ್ತೀರಾ? ಆಕ್ಚುಲಿ ನಿಜವಾಗ್ಲೂ ನಮ್ಮ ದೇಶದಲ್ಲಿ ವೈರಲ್ ಆಗೋ ಕೇಸ್ ಯಾವುದು ಅಂತಂದ್ರೆ, ಯಾವುದೇ ಒಂದು ಮರ್ಡರ್ ಆಗಿರ್ಬೋದು, ಅದಕ್ಕೆ ಜಾತಿ ಮತ್ತೆ ಧರ್ಮದ ಲೇಪನ ಇರಬೇಕು, ರಾಜಕೀಯವಾಗಿ ಹೆಲ್ಪ್ಫುಲ್ ಆಗಿರ್ಬೇಕು, ಇಂಟ್ರೆಸ್ಟಿಂಗ್ ಸ್ಟೋರಿ ಇರಬೇಕು. ಹಿಂಗಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಆ ವಿಷಯ ವೈರಲ್ ಆಗುತ್ತೆ. ಇಲ್ಲಾಂದ್ರೆ ಆ ವಿಷಯಗಳನ್ನ ನಾವು ನೋಡಕ್ಕೂ ಆಗಲ್ಲ, ತಿಳ್ಕೊಳಕ್ಕೂ ಆಗಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ತುಂಬಾ ವರ್ಷಗಳಿಂದ ನ್ಯಾಯ ಸಿಗದೇ ಇರೋ ಒಂದು ವಿಷಯದ ಬಗ್ಗೆ ಆ ವ್ಯಕ್ತಿ ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ಮಾಡಿರೋದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಅದನ್ನ ಬಿಟ್ಬಿಟ್ಟು ಬೇರೆ ಕೇಸ್ಗಳ ಬಗ್ಗೆ ನೀವೇ ಮಾತಾಡಿ ಅಂದ್ರೆ, ಸೊ ನಿಮ್ಮೂರಿನ ಸುತ್ತಮುತ್ತ ನೀವೇನಾದ್ರು ಒಂದಷ್ಟು ಅನ್ಯಾಯಗಳನ್ನ ನೋಡಿದ್ರೆ ಅಂದ್ರೆ ಹೋಗೋದ್ರ ಬಗ್ಗೆ ಮಾತಾಡಿ. ಬೇಡ ಅಂದವ್ರು ಯಾರು? ಹೋಗಿ ಕಂಪ್ಲೇಂಟ್ ಕೊಡಿ, ಹೋರಾಡಿ. ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿ ಎಫರ್ಟ್ ಹಾಕಿ ಮಾಡಿರುವಂತ ಈ ಕೆಲಸಕ್ಕೆ ನೀನ್ ಹಂಗ್ ಮಾಡ್ಬೇಕಾಗಿತ್ತು, ಈ ಕೇಸ್ ಬಗ್ಗೆ ಮಾತಾಡ್ಬೇಕಿತ್ತು, ಆ ಕೇಸ್ ಬಗ್ಗೆ ಮಾತಾಡ್ಬೇಕಿತ್ತು ಅಂತ ದಯವಿಟ್ಟು ಮಾತಾಡಕ್ ಹೋಗ್ಬಿಡಿ. ಇದು ಮೊದಲನೇದು. ಎರಡನೇದು, ಆಲ್ರೆಡಿ ಧರ್ಮದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಸಮೀರ್ ಅವರು ಇರೋಂತ ರೂಲ್ಸ್ ಬಗ್ಗೆ ಮಾತಾಡಿದ್ದಾರೆ ಹೊರತು ಯಾವುದೇ ಧರ್ಮದ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಆಗಲಿ ತಪ್ಪಾಗಿ ಮಾತಾಡಿಲ್ಲ. ಯಾಕಂದ್ರೆ ಆ ವಿಡಿಯೋನ ಫುಲ್ ನಾನು ನೋಡಿದ್ದೀನಿ. ಇದು ಒಂದು. ಅಂಡ್ ಇನ್ನೊಂದು, ಅಲ್ಲ ನೀವು ಧರ್ಮ ಜಾತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನನ್ನ ಪ್ರಕಾರ ನೀವೇನಾದ್ರೂ ದೇವ್ರನ್ನ ನಂಬದೇ ಇದ್ದವರಾಗಿದ್ರಿ ಅಂತಂದ್ರೆ, ದೇವ್ರು ಮಾಡಿರೋ ಧರ್ಮಗಳನ್ನು ನಂಬಾರ್ದು, ಜಾತಿಗಳನ್ನು ನಂಬಾರ್ದು, ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ಬೇಕು. ಅಥವಾ ನಾವು ದೇವ್ರನ್ನ ನಂಬ್ತೀವಿ ಏನಾರಾದ್ರೆ, ದೇವ್ರುಗಳಿಗೆ ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಹೇಳಿರೋದು ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ನೋಡಿ ಅಂತಾನೆ. ಸೊ ಅದನ್ನ ಫಾಲೋ ಮಾಡಿ. ನೀನ್ ಮುಸ್ಲಿಂ ಇದೆಯಾ, ನೀನ್ ಹಿಂದೂಸ್ನ ಹೇಟ್ ಮಾಡ್ತೀಯಾ? ನೀನು ಹೇಟ್ ಮಾಡಲ್ಲ ಅಂತಂದ್ರೆ ಒಮ್ಮೆ ಜೈ ಶ್ರೀರಾಮ್ ಅಂತ ಹೇಳುವಂತ. ಸೊ ಅಂತ ಅಂಧ ಭಕ್ತಾದಿಗಳಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು. ಸೊ ಯಾವ್ದನ್ನು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡಕ್ ಬರ್ಬೇಡಿ. ಅದೇ ಈ ವಿಡಿಯೋನ ಒಬ್ಬ ಹಿಂದೂ ಮಾಡ್ಬಿಟ್ಟಿದ್ರೆ ನಿಮ್ಗೆಲ್ಲ ಸಪೋರ್ಟ್ ಮಾಡ್ಬಿಡ್ತಿದ್ರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದಕ್ಕೂ ಮುಂಚೆ ಸುಬ್ರಹ್ಮಣ್ಯ ಅವರು ತುಂಬಾ ಚೆನ್ನಾಗಿ ವಿಡಿಯೋಗಳನ್ನು ಮಾಡಿದ್ರು, ಸಾಕ್ಷಿಗಳ ಸಮೇತ ಇಟ್ಟಿದ್ರು. ಆದ್ರೂ ಕೂಡ ಯಾರು ಸಪೋರ್ಟ್ ಮಾಡ್ಲಿಲ್ಲ. ವಿಷಯ ವೈರಲ್ ಆಗಿದೆ, ಎಲ್ಲರಿಗೂ ರೀಚ್ ಆಗ್ತಿದೆ ಅನ್ನೋದಕ್ಕೆ ನೀವು ಜಾತಿ ಧರ್ಮ ಅನ್ನೋದನ್ನ ಮಾತಾಡ್ತಿದ್ರ. ಸೊ ದಯವಿಟ್ಟು ಈ ವಿಷಯದಲ್ಲಿ ಧರ್ಮ ಜಾತಿಗಳನ್ನ ತರಬೇಡಿ. ಇಲ್ಲಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬಹುದು. ಅದಕ್ಕೆ ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಮಾಡಕ್ಕಾಗುತ್ತೆ ಮಾಡಿ. ಸಪೋರ್ಟ್ ಮಾಡಕ್ ಆಗಲ್ವಾ? ದಯವಿಟ್ಟು ಸುಮ್ಮನೆ ಇರಿ. ಮೂರನೇದು, ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳಕ್ಕೆ ಮಸಿ ಬಳಿಯೋ ಕೆಲಸವನ್ನ ಮಾಡುತ್ತಿದ್ದಾರೆ. ಹೆಂಗೆ?
ಬೀದರಿಂದ ಚಾಮರಾಜನಗರದ ತನಕ ಯಾವ್ಯಾವ ಪ್ಲೇಸ್ಗಳನ್ನ ನೀವು ನೋಡ್ತಿರೋ ಅದೇ ತರ ಧರ್ಮಸ್ಥಳ ಕೂಡ ಒಂದು ಪ್ಲೇಸ್. ಬೆಂಗಳೂರಲ್ಲಿ ಅನ್ಯಾಯ ಆದ್ರೂ, ಮೈಸೂರಲ್ಲಿ ಅನ್ಯಾಯ ಆದ್ರೂ, ಧರ್ಮಸ್ಥಳದಲ್ಲಿ ಅನ್ಯಾಯ ಆದ್ರೂ ಅನ್ಯಾಯನೇ ಅಲ್ವಾ? ಅದ್ರ ಬಗ್ಗೆ ಕೇಳ್ತಿದ್ದಾರೆ ಅಷ್ಟೇ ಹೊರತು ಯಾವುದೇ ಒಂದು ಸ್ಥಳಕ್ಕೆ ಮಸಿ ಬೆಳೆದಂಗೆ ಆಗಲ್ಲ. ಅಂಡ್ ನಿಜವಾಗ್ಲೂ ಸೌಜನ್ಯ ಅವ್ರ ಕೇಸ್ಗೆ ಕರೆಕ್ಟಾಗಿ ತೀರ್ಪು ಬಂದು ನ್ಯಾಯ ಏನಾದ್ರು ಸಿಕ್ತು ಅಂದ್ರೆ ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಮಂಜುನಾಥ ಸ್ವಾಮಿ ಮೇಲಿರೋ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ದೇವರು ನೋಡ್ತಿರ್ತಾನೆ ಗುರು, ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತಾನೆ ಪಾಪಿಗಳಿಗೆ ಅನ್ನೋ ನಂಬಿಕೆ ಬರುತ್ತೆ ಜನಗಳಿಗೆ ಹೊರತು ಹಸಿ ಬೆಳೆದಂಗೆ ಆಗಲ್ಲ. ಆಕ್ಚುಲಿ ವಿಷಯ ಏನು, ಸೌಜನ್ಯ ಅವ್ರ ಕೇಸ್ಗೆ ಸರಿಯಾದ ನ್ಯಾಯ ಸಿಗ್ಬೇಕು ಅಂತ. ಇದ್ರ ಮಧ್ಯೆ ಧರ್ಮ, ಜಾತಿ, ದೇವಸ್ಥಾನ, ಧರ್ಮಸ್ಥಳ ಅನ್ನೋದನ್ನ ತರಬೇಡಿ. ಧರ್ಮಸ್ಥಳದಲ್ಲಾದ್ರೂ ಅನ್ಯಾಯನೇ, ಬೇರೆ ಕಡೆ ಆದ್ರೂ ಅನ್ಯಾಯನೇ. ಅದೆರಡು ಪ್ಲೇಸ್ಗಳಷ್ಟೇ. ಸೊ ದಯವಿಟ್ಟು ಈ ವಿಷಯನ ಮಿಸ್ಲೀಡ್ ಮಾಡಕ್ ಹೋಗ್ಬೇಡಿ. ಅಂಡ್ ಮೈನ್ ಸಪೋರ್ಟ್ ಮಾಡಿ. ಬೆಳಿಗ್ಗೆ ತಾನೇ ಸಮೀರ್ ಅವ್ರು ಕೂಡ ವಿಡಿಯೋ ಮಾಡಿ ಹಾಕೊಂಡಿದ್ರು. ಆಲ್ರೆಡಿ ಬೆದರಿಕೆ ಕರೆಗಳೇ ಬರ್ತಿದೆ, ಮನೆ ಅಡ್ರೆಸ್ ತಿಳ್ಕೊಂಡಿದ್ದಾರೆ, ತೊಂದರೆ ಆಗುತ್ತೆ, ಸಪೋರ್ಟ್ ಮಾಡಿ ಅಂತ. ಖಂಡಿತವಾಗಲೂ ಇವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋರು ಯಾರು ಅಂದ್ರೆ ಅವರ ಸುತ್ತಮುತ್ತ ಯಾರಿದ್ದಾರೆ ಅವರ ಫ್ರೆಂಡ್ ಸರ್ಕಲ್, ಅವ್ರ ಫ್ಯಾಮಿಲಿ ಅವರು, ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದೀರಾ ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಬೇರೆ ಎಲ್ಲೋ ಇರೋರು ನಾವು ಸಪೋರ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಅವ್ರ ವಿಡಿಯೋಗಳಿಗೆ ನಾವು ಹೋಗಿ ಲೈಕು ಕಮೆಂಟು ಮಾಡ್ಬೋದು ಹೊರತು, ಅಥವಾ ಅವ್ರು ಪರ್ಸ್ನಲ್ ಆಗಿ ಒಂದು ಮೆಸೇಜ್ ಮಾಡ್ಬೋದು ಹೊರತು ನಾವ್ಯಾರು ಬಂದು ನಿಂತ್ಕೊಳ್ಳಲ್ಲ. ಸಮೀರ್ ಅವರು ದಯವಿಟ್ಟು ನಿಮ್ಗೇನಾದ್ರು ವಿಡಿಯೋ ಸಿಕ್ಕಿದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಸೇಫ್ಟಿ ಮೆಜರ್ಸ್ ಏನಿದೆ ನೀವು ಅದನ್ನು ತಗೊಳ್ಳಿ. ಅಂಡ್ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡ್ಬೇಕಾಗಿರೋದು ಯಾರಿಗೆ ಅಂದ್ರೆ ಗಿರೀಶ್ ಅಂಡ್ ಮಹೇಶ್ ಅವ್ರಿಗೆ ಮತ್ತು ಸೌಜನ್ಯ ಅವರ ಫ್ಯಾಮಿಲಿಗೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಂತ ದಾಖಲೆ, ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ, ತುಂಬಾ ವರ್ಷಗಳಿಂದ ಕೇಸ್ನ ನಡೆಸ್ಕೊಂಡು ಬಂದು ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಒದ್ದಾಡ್ತಿರೋರು ಅವರು. ಇವರು ತುಂಬಾನೇ ಕಷ್ಟಪಡ್ತಿದ್ದಾರೆ. ಈ ಕೇಸನ್ನ ಸಾಕ್ಷಿಗಳನ್ನ ಇಟ್ಕೊಂಡು ಪ್ರತಿಯೊಂದು ಕಡೆ ಇಂಟರ್ವ್ಯೂಗಳನ್ನ ಕೊಟ್ಕೊಂಡು ಹೋಗಿ ಮಾತಾಡ್ತಿದ್ದಾರೆ, ಕೇಸ್ ಹಾಕ್ತಿದ್ದಾರೆ. ಅಂಡ್ ಈ ಕೇಸ್ನ ರೀಓಪನ್ ಮಾಡೋದಕ್ಕೆ ಎಫರ್ಟ್ ಆಗ್ತಿರೋರು ಇವರು. ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಆಕ್ಚುಲಿ ಇವ್ರಿಗೂ ಕೂಡ ನಾವೆಲ್ಲರೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲಿ ನಾವು ಲೈಕ್, ಶೇರ್, ಕಮೆಂಟ್ ಮಾಡೋದು ಸಪೋರ್ಟ್ ಅಲ್ಲ. ರಿಯಲ್ ಆಗಿ ಸಪೋರ್ಟ್ ಮಾಡ್ಬೇಕಾಗಿರೋರು ಅಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ಇರೋರು ಹೋಗಿ ಈ ವಿಷಯಗಳ ಬಗ್ಗೆ ಮಾತಾಡಿ. ಈ ವಿಷಯ ಬಗ್ಗೆ ಗೊತ್ತಿರೋರು ಮಹೇಶ್ ಅವ್ರನ್ನ, ಗಿರೀಶ್ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನ್ ಸಪೋರ್ಟ್ ಬೇಕು ಮಾಡಿ. ನಿಜವಾಗ್ಲೂ ನೀವೇನಾದ್ರು ಇಂಥವ್ರಿಗೆ ಸಪೋರ್ಟ್ ಮಾಡಿ ಈ ಕೇಸ್ಗೆ ಸರಿಯಾಗಿ ನ್ಯಾಯ ಸಿಕ್ತು ಅಂತಂದ್ರೆ ಈ ಸಮಾಜನ ಕಾಪಾಡಕ್ಕೆ ಮಹೇಶ್ ಅಂಡ್ ಗಿರೀಶ್ ಅಂತವ್ರು ಇನ್ನೂ ಒಂದಷ್ಟು ಜನ ಉಟ್ಕೊಂತಾರೆ. ನಿಮ್ಮ ಊರುಗಳಲ್ಲೇ ಒಬ್ಬೊಬ್ಬರು ಉಟ್ಕೊಂತಾರೆ. ಅದೇ ಇವ್ರು ಇಷ್ಟೆಲ್ಲ ಎಫರ್ಟ್ ಹಾಕಿನೋ, ವರ್ಷಾನ್ಗಟ್ಲೆ ಎಫರ್ಟ್ ಹಾಕಿನೋ ಈ ಕೇಸ್ ಸರಿಯಾಗಿ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಈ ತರ ಕೇಸ್ ಅವ್ರ ಪಕ್ಕದ ಮನೆಯಲ್ಲೇ ನಡೆದ್ರುವೆ ಇದೆಲ್ಲ ಎಲ್ಲಾಗುತ್ತೆ. ಪಾಪ ಅವರೇ 10 ವರ್ಷದಿಂದ ಎಫರ್ಟ್ ಹಾಕಿದ್ರು, ಏನೂ ಆಗ್ಲಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡುತ್ತೆ. ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ, ಮಹೇಶ್ ಅವ್ರಿಗೆ ಮತ್ತೆ ಗಿರೀಶ್ ಅವ್ರಿಗೆ ಏನು ಸಪೋರ್ಟ್ ಬೇಕು ಕೇಳಿ, ಅವ್ರಿಗೆ ಏನು ಸಪೋರ್ಟ್ ಬೇಕು ಅದನ್ನ 100% ಮಾಡಿ. ಆಗ ಈ ಕೇಸಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ನ್ಯಾಯ ಸಿಗುತ್ತೆ. ಸೊ ನನಗಿರೋ ಬೇಜಾರು ವಿಷಯ ಏನಂತಂದ್ರೆ ಇಷ್ಟೆಲ್ಲ ವೈರಲ್ ಆಗಿರೋಂಥ ಈ ವಿಷಯ ಎಷ್ಟು ದಿನ ವೈರಲ್ ಇರುತ್ತೋ ಗೊತ್ತಿಲ್ಲ. ಬಿಕಾಸ್ ನಮ್ಮ ಜನ ಹೆಂಗೆ ಅಂದ್ರೆ ಇದಕ್ಕಿಂತ ಬೆಟರ್ ಆಗಿರೋ ದೊಡ್ಡದಾಗಿರೋ ಕೇಸ್ ಬಂತು, ಯಾವುದೋ ರಾಜಕಾರಣಿ ಬಗ್ಗೆ ಕೇಸ್ ಬಂತು, ಅಥವಾ ಯಾವುದೋ ಒಂದು ಒಳ್ಳೆ ಮೂವಿ ಬಂತು, ಒಳ್ಳೆ ಕ್ರಿಕೆಟ್ ಮ್ಯಾಚ್ ಬಂತು ಅಂತಂದ್ರೆ ಇದನ್ನ ಮರೆತುಬಿಟ್ಟು ಆ ವಿಷಯಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಯಾಕಂದ್ರೆ ನೀವು ಯೋಚನೆ ಮಾಡಿ ನೋಡಿ, ದೊಡ್ಡ ದೊಡ್ಡ ಕೇಸ್ಗಳು ಅಂತ ನೀವು ಯಾವ್ದಾವ್ದನ್ನೆಲ್ಲ ನಿಮ್ಮ ಲೈಫಲ್ಲಿ ನೋಡಿದಿರೋ ಅದು ಮುಚ್ಚುವಕ್ಕೆ ಅದಕ್ಕಿಂತ ದೊಡ್ಡ ಕೇಸು ಅದರ ಪಕ್ಕದಲ್ಲಿ ಬಂದಿರುತ್ತೆ. ದಟ್ಸ್ ನಾರ್ಮಲ್. ಆ್ಯಂಡ್ ನಾವು ಕಂಟೆಂಟ್ ಕ್ರಿಯೇಟರ್ಸು ಅಷ್ಟೇ, ಇದಕ್ಕಿಂತ ಟ್ರೆಂಡಿಂಗ್ ಆಗಿರೋ ಏನೋ ವಿಷಯ ಬಂತು ಅಂದರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ಕೊಂಡು ನಾವು ಕೂಡ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, 12-13 ವರ್ಷದ ಹಳೆ ಕೇಸ್ ಒಂದು ಈ ಥರ ವೈರಲ್ ಆಗೋದು ತುಂಬಾನೇ ರೇರು ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ನ್ಯಾಯ ಸಿಗಬೇಕು. ಯಾವುದೋ ಒಂದು ಶಕ್ತಿ ಅದಕ್ಕೆ ನ್ಯಾಯ ಕೊಡ್ಸೋದಕ್ಕೆ ನನ್ನ ಪ್ರಕಾರ ವರ್ಕ್ ಮಾಡ್ತಿದೆ ಅನ್ಸುತ್ತೆ. ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತ ಮಗು ಅದು, ಅವಳಿಗೆ ಅತ್ಯಾಚಾರ ಅದು ಹೆಂಗಾಗಿದೆ ಗೊತ್ತಾ? ದಯವಿಟ್ಟು ಈ ಕೇಸ್ ಬಗ್ಗೆ ಮಾತಾಡೋದು ನಿಲ್ಲಿಸ್ಬೇಡಿ. ಮಾತಾಡ್ತೀರಿ, ಕೇಳ್ತೀರಿ, ಹಂಚ್ಕೊಂತ ಇರಿ. ನಾವು ಎಲ್ಲಿ ತನಕ ಮಾತಾಡ್ತಿರ್ತೀವಿ, ಎಲ್ಲಿ ತನಕ ಪ್ರಶ್ನೆ ಮಾಡ್ತಿರ್ತೀವಿ, ಅಲ್ಲಿ ತನಕ ಈ ಕೇಸು ಜೀವಂತವಾಗಿರುತ್ತೆ. ನೀವು ಇನ್ನೊಂದ್ರು ಬ್ಯುಸಿ ಆಗ್ತಿದ್ದಂಗೆ ಈ ಕೇಸು ಮರ್ತೋಗುತ್ತೆ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಂಗೆ ಈ ವಿಷಯ ಏನೇನೆಲ್ಲ ಆಗ್ಬೋದು ಅನ್ನೋದನ್ನ ನಿಮ್ಗೆ ಹೇಳಿದ್ದೀನಿ. ಯಾರಿಗಾದ್ರೂ ಬೇಜಾರಾಗಿದ್ರೆ ಈ ವಿಡಿಯೋದಿಂದ ದಯವಿಟ್ಟು ಕ್ಷಮಿಸಿ. ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋದಕ್ಕೆ ಇಷ್ಟೊಂದೆಲ್ಲ ವೈರಲ್ ಆಗಿ ಒಂದು ವಿಷಯ ನಡೀತಿದೆ ಅಂತಂದ್ರೆ ನಿಮ್ಮ ಊರಿನ ಸುತ್ತಮುತ್ತ ಯಾವುದಾದ್ರೂ ತಪ್ಪು ಕಂಡ್ರೆ, ಅನ್ಯಾಯ ಕಂಡ್ರೆ ನೀವು ಧ್ವನಿ ಎತ್ತಿದ್ರೆ ನಿಮಗೂ ಸಪೋರ್ಟ್ ಮಾಡಕ್ ಒಂದಷ್ಟು ಜನ ಬಂದೇ ಬರ್ತಾರೆ. ಬಟ್ ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ವಿಷಯನೂ ಸಮೀರ್ ಅಂತವ್ರು ಯಾರೋ ಒಬ್ಬರು ಬಂದು ನಿಮ್ಮ ಹತ್ರ ಬಂದು ಹೇಳಕ್ಕಾಗಲ್ಲ. ಎಲ್ಲ ಅನ್ಯಾಯಗಳ ಬಗ್ಗೆ ಒಬ್ಬ ವ್ಯಕ್ತಿ ಮಾತಾಡಕ್ಕಾಗಲ್ಲ. ನಿಮ್ಮೂರಿನ ಸುತ್ತಮುತ್ತ ಆಗೋ ಸಮಸ್ಯೆಗಳಿಗೆ ನೀವು ಮಾತಾಡಬೇಕು ಹೊರತು ಎಲ್ಲರೂ ಬಂದು ಮಾತಾಡಲ್ಲ. ನಿಮಗೆ ಮಾತಾಡೋಕ್ಕಾಗಲ್ವಾ? ನಿಮ್ಮೂರಲ್ಲಿ ಯಾರು ಮಾತಾಡ್ತಿರ್ತಾನೋ ಅವ್ನಿಗೆ ಸಪೋರ್ಟ್ ಮಾಡಿ ಸಾಕು. ನಿಮ್ಮ ಸಪೋರ್ಟು ಎಷ್ಟೋ ಕ್ರೈಮ್ಗಳನ್ನು ತಡೆಯುತ್ತೆ, ಎಷ್ಟೋ ನ್ಯಾಯಗಳು ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಆಸೆ ಇಷ್ಟೇ, ಸೌಜನ್ಯ ಅವ್ರ ಕೇಸ್ಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಹಿಂಗಿರ್ಬೇಕು ಅಂದರೆ ಇನ್ನೊಬ್ಬ ಈ ಥರ ತಪ್ಪು ಮಾಡೋಕ್ಕೆ ಯೋಚನೆ ಮಾಡೋಕ್ಕೂ ಭಯ ಪಡಬೇಕು, ಹಂಗಿರ್ಬೇಕು. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ.